ಸದ್ಗುರುವಿನ ಹುಡುಕಾಟದಲ್ಲಿದ್ದಂಥ ಒಬ್ಬ ಬಾಲಕ. ಆತ ಸಣ್ಣ ವಯಸ್ಸಿನಲ್ಲೇ ಮನೆಯನ್ನು ಬಿಟ್ಟು ಗುರುವನ್ನು ಹುಡುಕೋತಾ ಗುರು ಸ್ಮರಣೆಯನ್ನು ಸ್ಥಿರವಾಗಿಟ್ಟುಕೊಂಡು ವಿವಿಧ ದೇಶಗಳನ್ನು ಸಂಚರಿಸುತ್ತಾ ಹೈದರಾಬಾದ್ಗೆ ಬಂದು ತಲುಪಿದ. ಅಲ್ಲಿಂದ ಗೋಲ್ಕಂಡೆಗೆ ತೆರಳಿ ತಿರುವಲಂಕನ ಹಳೆಯದೊಂದು ಗವಿಯೊಳಗೆ ಕುಳಿತು ಧ್ಯಾನ ಮಾಡಿದ. ಧ್ಯಾನ ಮಾಡ್ತಿರ್ಬೇಕಾದ್ರೆ ದಿವ್ಯ ದೃಷ್ಟ ಉಂಟಾಗಿ ದಕ್ಷಿಣದ ದಿಕ್ಕಿಗೆ ಸಾಗಿದರೆ ಸದ್ಗುರು ಸುಲಭವಾಗಿ ದೊರೆಯುವನೆಂಬ ಭಾವನೆ ಮೂಡಿತ್ತು. ಅದರಂತೆ ಅಲ್ಲಿಂದ ಹೊರಟಂತ ಆ ಬಾಲಕ ಶ್ರೀಶೈಲಕ್ಕೆ ಬಂದ. ಸುಂದರವಾದ ಸೂರ್ಯ ಸಿಂಹಾಸನದ ಮಠವನ್ನು ಕಂಡು ನಿರ್ಮಲ ಹೃದಯದ ಸ್ವಾಮಿಗಳ ದರ್ಶನವನ್ನು ಪಡೆದು ಸ್ವಾಮಿಗಳು ಈ ಚಿಕ್ಕ ಬಾಲಕನ ನೋಡಿ, ಕಂದ, ನೀನಾರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಲ್ಲಿ ಹೋಗಕತ್ತಿದಿ ಅಂತ ಕೇಳಿದರು. ಅದಕ್ಕೆ ನಮ್ಮ ಸಿದ್ಧರು ಬಹಳ ವಿನಯದಿಂದ, ಪೂಜ್ಯರೇ, ನಾನು ಬಿದರಿ ಕೋಟೆಯವನು, ಗುರುಶಾಂತಪ್ಪನವರ ಮಗ. ನನಗೆ ಎಲ್ಲರೂ ಸಿದ್ಧ ಅಂತ ಕರೀತಾರೆ. ಈಗ ಸದ್ಗುರುವಿನ ಹುಡುಕಕ್ಕಾಗಿ ಹೊರಡ್ತಾ ಇದ್ದೀನಿ ಅಂತ ಬಹಳ ವಿನಯದಿಂದ ಹೇಳಿದರು. ಇದನ್ನು ಕೇಳಿದಂಥ ಸ್ವಾಮಿಗಳು, ಹಾಗಾದರೆ ಸದ್ಗುರುವಿನ ಕೃಪೆ ಪಡೆಯಲು ಬೇಕಾದ ಸಾಧನೆಗಳು ಯಾವುವು ಅಂತ ಹೇಳು ಅಂತ ಹೇಳಿದರು. ಶರಣಾರ್ಥಿಗಳು, ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನೆರೇಟಿವ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹುಬ್ಬಳ್ಳಿ ಸಿದ್ಧಾರ್ಥ ಚರಿತ್ರೆ ನಾನು ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇದ್ದೀನಿ. ತಾವು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿದ್ಧಾರ್ಥ ಗುರುಶೋಧನೆಯ ಸಂಪೂರ್ಣ ವಿವರವನ್ನು ಇವತ್ತು ತಿಳ್ಕೊಳ್ಳೋಣ. ಮುಂದೆ ಬಾಲಸಿದ್ಧರು ಅತ್ಯಂತ ಗಂಭೀರವಾಗಿ ತಮ್ಮ ಉತ್ತರವನ್ನು ಆರಂಭಿಸಿದರು. ಸತ್ಪುರುಷರೇ, ವಿವೇಕಾದಿ 4 ಸಾಧನೆಗಳ ಮೂಲಕ ಈ ಮಿಥ್ಯಾ ರೂಪವಾದ ಸಂಸಾರವು ದುಃಖಮಯವೆಂದು ತಿಳಿಯಬೇಕು. ಪರತರವಾದ ಸುಖವನ್ನು ಪಡೆಯಬೇಕೆಂದು ಮೋಕ್ಷ ಅಪೇಕ್ಷೆ ಎನಿಸ್ಕೊಳ್ತಾರೆ. ಸಿದ್ಧರು ಮುಂದುವರಿದು ಬಹಳ ಸುಂದರವಾಗಿ ಹೇಳ್ತಾರೆ. ಅಹಂಕಾರ ಮತ್ತು ಮಮಕಾರದ ಸ್ವರೂಪವನ್ನು ವಿವರಿಸ್ತಾರೆ. ಎಲ್ಲವನ್ನ ನಾನೇ ಅರಿವನು ಎಂಬ ಭಾವನೆ ಅಹಂಕಾರ. ತನ್ನ ಎದುರಿಗೆ ಕಾಣುವ ಘಟ ಮೊದಲಾದ ಎಲ್ಲ ವಸ್ತುಗಳಲ್ಲಿಯೂ ಇದು ನನ್ನದು ಎಂಬ ಭಾವನೆ ಮಮಕಾರ. ಹೀಗೆ ವಿಚಾರದ ಮೂಲಕ ಜಡ ಮತ್ತು ಚೇತನವನ್ನು ಬೇರ್ಪಡಿಸಿ ತಿಳಿಯುವುದೇ ಆತ್ಮನಾತ್ಮ ವಿವೇಕ. ಇಹಲೋಕ ಮತ್ತು ಪರಲೋಕದಲ್ಲಿರುವ ವಿಷಯಭೋಗಗಳೆಲ್ಲವೂ ದುಃಖಮಯವೆಂದು ನಿಶ್ಚಯಿಸಿ ಅವುಗಳನ್ನು ಬಯಸದೆ ತೃಣಸಮಾನವೆಂದು ತ್ಯಜಿಸುವುದೇ ಶ್ರೇಷ್ಠವಾದ ವೈರಾಗ್ಯ. ಇಷ್ಟು ಚಿಕ್ಕ ವಯಸ್ಸಿನ ಬಾಲಕ, ಆತನ ಬಾಯಿಂದ ಇಂಥ ಆಳವಾದ ತತ್ವಜ್ಞಾನ ಹೊರಬರುತ್ತಿರುವುದನ್ನು ಕೇಳಿ ಶ್ರೀಶೈಲದ ಸ್ವಾಮಿಗಳು ಆಶ್ಚರ್ಯದಿಂದ ಸಿದ್ಧರನ್ನ ನೋಡ್ತಾ ಇದ್ರು. ಸಿದ್ಧರು ಬಹಳ ಸೊಗಸಾಗಿ, ಸ್ಪಷ್ಟವಾಗಿ, ಆಧ್ಯಾತ್ಮಿಕವಾಗಿ ಮಾತಾಡ್ತಾ ಇದ್ರು. ಸಿದ್ಧರು ತಮ್ಮ ತತ್ವಬೋಧನೆಯನ್ನು ಮುಂದುವರಿಸಿದರು. ಸ್ವಾಮಿಗಳೇ, ಕಪಿಯಂತೆ ಚಪಲತೆಯಿಂದ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಹಾರಾಡುವ ಮನಸ್ಸನ್ನು ತಡೆಗಟ್ಟುವುದೇ ಕ್ಷಮೆ. ಬಾಹ್ಯ ವಿಷಯಗಳ ಕಡೆಗೆ ವೇಗವಾಗಿ ಹರಿಯುವಂಥ ಜ್ಞಾನೇಂದ್ರಿಯಗಳನ್ನು ತಡೆ ಹಿಡಿಯುವುದೇ ದಮೆ. ಗುರುಗಳಲ್ಲಿಯೂ ವೇದಶಾಸ್ತ್ರಗಳಲ್ಲಿಯೂ ಅಚಲವಾದ ವಿಶ್ವಾಸವನ್ನಿಡುವುದೇ ಶ್ರದ್ಧೆ. ನಿತ್ಯ ನೈಮಿತ್ತಿಕ ಕರ್ಮಗಳು ಮತ್ತು ಉಪಾಸನೆಗಳನ್ನು ಮಾಡುತ್ತಾ ಮನಸ್ಸಿನಲ್ಲಿ ಉಂಟಾಗುವ ಸಂಕಲ್ಪ, ವಿಕ್ಷೇಪ ಮೊದಲಾದ ದೋಷಗಳನ್ನು ದೂರ ಮಾಡಿ ಚಿತ್ತವನ್ನು ಸ್ಥಿರವಾಗಿಡುವುದೇ ಸಮಾಧಾನ. ವೈರಾಗ್ಯದಿಂದ ಸ್ಥಿರವಾಗಿರುವ ಮನಸ್ಸನ್ನು ಪುನಃ ವಿಷಯಗಳ ಕಡೆಗೆ ಹರಿಯಲು ಬಿಡದೆ ಅವುಗಳನ್ನು ಸ್ಮರಣೆಗೆ ತರುತ್ತಿರುವುದೇ ಉಪರತಿ. ಹಾಗೆಯೇ ಶ್ರವಣಾದಿ ಸಾಧನೆಗಳನ್ನು ಮಾಡುವ ಸಮಯದಲ್ಲಿ ಶರೀರಕ್ಕೆ ಕಾಡುವ ಶೀತ, ಉಷ್ಣ ಮೊದಲಾದ ದ್ವಂದ್ವ ದುಃಖಗಳನ್ನು ಸಹಿಸಿಕೊಳ್ಳುವುದೇ ತಿತಿಕ್ಷೆ. ಹೀಗೆ ಶಮೆ, ದಮೆ, ಉಪರತಿ, ತಿತಿಕ್ಷೆ, ಶ್ರದ್ಧೆ ಮತ್ತು ಸಮಾಧಾನ ಇವುಗಳೆಲ್ಲವನ್ನ ಸೇರಿಸಿ ಶಮಾಧಿ ಷಟ್ಪಂತು ಅಂತ ಕರೀತಾರಂತ ಬಾಲಸಿದ್ಧರು ಬಹಳ ಸುಂದರವಾಗಿ ವಿವರಿಸಿದರು. ಬಾಲಸಿದ್ಧರ ಪುಟ್ಟ ಮಗು, 7 ವರ್ಷದ ಮಗು, ಮುದ್ದಾದ ಮುಖದಿಂದ ಮುತ್ತಿನಂತೆ ಸುರಿತಕ್ಕಂಥ ಈ ತತ್ವದ ವಚನಗಳನ್ನು ಕೇಳಿದಂಥ ಶ್ರೀಶೈಲದ ಸ್ವಾಮಿಗಳು ಬಹಳ ಸಂತೋಷಗೊಂಡರು, ಆನಂದ ಪರವಶರಾದರು. ಅವರು ಸಿದ್ಧರು ಪ್ರೀತಿಯಿಂದ ತಬ್ಕೊಂಡು ಮುದ್ದಾಡಿದರು. ಈತ ಸಾಮಾನ್ಯನಲ್ಲ,
ಶಿವನ ಅವತಾರಿ ಅಥವಾ ಶಿವನೇ ಇಲ್ಲಿ ಬಂದಿದ್ದಾನೆ ಅಂತ ಅಂದ್ಕೊಂಡ್ರು. ಮನಸ್ಸಿನಲ್ಲಿ ಒಂದು ಚಿಂತನೆ ಮೂಡಿತು ಅವರಿಗೆ. ಈ ಬಾಲಕನು ಹಿಂದಿನ ಅನೇಕ ಜನ್ಮಗಳಲ್ಲಿ ಅನಂತ ತಪಸ್ಸನ್ನ ಮಾಡಿದಂಥ ತಪೋಭ್ರಷ್ಟನೋ ಅಥವಾ ಭವಿಗಳ ಭಯಗಳನ್ನು ದೂರ ಮಾಡಲು ಬಂದ ಸ್ವಯಂ ಶಂಕರನು ಇವನು ಅಂತ ಅಂದ್ಬಿಟ್ರು. ಮತ್ತೆ ಕೊನೆಗೆ ವಿಚಾರ ಮಾಡಿ, ಇಲ್ಲ ಇಲ್ಲ, ಇವನು ತಪೋಭ್ರಷ್ಟನಲ್ಲ, ಇವನು ಶಂಕರನೇ ಹೌದು ಅಂತ ಅವರು ಮನಸ್ಸಿನಲ್ಲಿ ನಿಶ್ಚಯಿಸಿದ್ರು. ನಂತರ ಸಿದ್ಧರನ್ನ ಮತ್ತೊಮ್ಮೆ ಬಿಗದಪ್ಪಿ, ಬಾಳ, ನಿನಗೆ ಸದ್ಗುರು ಶೀಘ್ರದಲ್ಲೇ ದೊರೀತಾನೆ. ಅವರಿಂದ ಜ್ಞಾನವನ್ನು ಪಡೆದು ಜಗತ್ತಿನಲ್ಲಿ ಸರ್ವಜ್ಞನೆನಿಸು, ಸರ್ವ ಜೀವರ ಜ್ಞಾನಶಕ್ತಿಯನ್ನು ಬೆಳೆಸು, ಜಗತ್ತಿನಲ್ಲಿ ನಿನ್ನ ಕೀರ್ತಿ ಪ್ರಖ್ಯಾತವಾಗಲಿ ಅಂತ ಆಶೀರ್ವಾದ ಮಾಡಿ ಬೀಳ್ಕೊಟ್ಟರು. ಸಿದ್ಧರು ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ತಮ್ಮ ಗುರುಶೋಧನೆಯ ಪಯಣವನ್ನು ಮತ್ತೆ ಮುಂದುವರಿಸಿದ್ರು. ಮುಂದೆ ಸಿದ್ಧರು ಅವರು ಯಾತ್ರೆ ಮಾಡ್ತಿರ್ಬೇಕಾದ್ರೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ರು, ಬರಿಗಾಲಿನಿಂದ ನಡೀತಾ ಇದ್ರು. ಶ್ರೀಶೈಲದಿಂದ ಹೊರಟಂತ ಸಿದ್ಧರು ಮುಂದೆ ರಾಯಚೋಟಿಗೆ ಬಂದು ವೀರಭದ್ರ ಸ್ವಾಮಿಗಳ ದರ್ಶನವನ್ನು ಪಡೆದರು. ವೀರಭದ್ರ ಸ್ವಾಮಿಗಳ ದರ್ಶನ ಪಡೆದು ನಂತರ ನವನಂದಿ ಮೊದಲಾದ ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂಚರಿಸುತ್ತಾ ಮತ್ತೆ ಯಾತ್ರೆಯನ್ನ ಮುಂದುವರಿಸಿದ್ರು. ಸಂಚಾರದಲ್ಲಿ ಅವರಿಗೆ ಎದುರಾದಂಥ ಅನೇಕ ಸಂಕಷ್ಟಗಳು ತಮ್ಮಲ್ಲಿ ನೆಲೆಸಿದಂಥ ಶಮಾಧಿ ಷಟ್ ಸಂಪತ್ತಿನ ಬಲದಿಂದ ಸಹಿಸಿಕೊಂಡ್ರಂತ ಹೇಳ್ತಾರೆ. ಹೀಗೆ ಕಾಡು, ಗುಡ್ಡ, ಕಂದರ, ನದಿ, ಹಳ್ಳ ಮತ್ತು ಕೊಳ್ಳಗಳು ದಾಟುತ್ತಾ ಸಿದ್ಧರು ಶ್ರೀಶೈಲದಿಂದ ಸುರಪುರಕ್ಕೆ ಬಂದು ತಲುಪಿದ್ರು. ಅಲ್ಲಿ ಒಂದು ದೇವಾಲಯವನ್ನು ಕಂಡು ಆ ದೇವಾಲಯದೊಳಗೆ ಹೋದ್ರು. ಆ ಸಣ್ಣ ದೇವಾಲಯದಲ್ಲಿ ಕೆಲವೊಂದು ಸಾಧುಗಳು ಗಾಂಜಾ ಸೇರ್ತಾ ಇದ್ರು. ಆ ಸಾಧುಗಳನ್ನು ಕಂಡು ಸಿದ್ಧರು ಅವರಿಗೆ ಮಾತಾಡಿಸಿ ಪರಮಾರ್ಥವನ್ನ ಅರಿತಂತ ಸದ್ಗುರು ಎಲ್ಲಿದ್ದಾನೆ ಅಂತ ಆ ಬಾಲಸಿದ್ಧ ಅವರನ್ನು ಕೇಳಿದ್ರು. ಅಲ್ಲೇ ಕುಂತಂತ ಆ ಸಾಧುಗಳ ಗುಂಪಿನಲ್ಲಿದ್ದಂಥ ಒಬ್ಬ ಸಾಧು, ಕುಶಲಮತಿಯೇ, ಗುಡುಗುಂಟೆ ಎಂಬ ಊರಿನಲ್ಲಿ ಅಮರಗುಂಡದ ಮಲ್ಲಿಕಾರ್ಜುನ ದೇವಾಲಯದ ಕಟ್ಟಿಮಠದ ಪಟ್ಟದ ಸ್ವಾಮಿಗಳಿಂದ ಪ್ರಸಿದ್ಧರಾದಂತಹ ಗಜದಂಡ ಸ್ವಾಮಿಗಳಿದ್ದಾರೆ, ಅವರ ಬಳಿ ಹೋಗುವಂತ ಅವರು ಮಾರ್ಗ ತೋರಿಸಿದ್ರು. ಸಿದ್ಧರಿಗೆ ತಮ್ಮ ಗುರುಶೋಧನೆಗೆ ದಾರಿ ಸಿಕ್ಕಂತ ಇತ್ತು. ಮತ್ತೆ ಮನಸ್ಸಲ್ಲಿ ವಿಚಾರ ಮಾಡಿದ್ರು, ಹಾಗಾದ್ರೆ ಈಗ ನಾನು ಸುರಪುರದಿಂದ ಗಜದಂಡ ಸ್ವಾಮಿಗಳನ್ನ ಕಾಣಬೇಕು ಅಂತ ತಿಳ್ಕೊಂಡು ಕೂಡಲೇ ಗುರುಗುಂಟೆಯ ಕಡೆಗೆ ಯಾತ್ರೆ ಮಾಡ್ತಾ ಹೊರಟು ಬಿಟ್ರು. ಸಾಮಾನ್ಯವಾದ ದಾರಿ ಆಗಿರಲಿಲ್ಲ ಸಿದ್ಧರ ಪಯಣ. ಕಾಡು, ಅಡವಿ, ಗುಡ್ಡಗಳನ್ನು ದಾಟುತ್ತಾ 3 ದಿನಗಳ ಕಾಲ ನಿದ್ರೆ ಮತ್ತು ಆಹಾರದ ಪರಿವೆಯನ್ನ ಮಾಡದೆ ಶುದ್ಧ ಮನಸ್ಸಿನಿಂದ ಗುರುಸ್ಮರಣೆಯಲ್ಲಿ ಮಗ್ನರಾಗಿ ಗುರು ನನಗೆ ಬೇಕು ಅನ್ನುತ್ತಾ ತಮ್ಮ ದಾರಿಯನ್ನ ಮುಂದುವರಿಸಿದ್ರು. ಹಾಗೆ ಸಾಕ್ತಾ ಸಾಕ್ತಾ ಕೊನೆಗೆ ಅವರು ಗುರುಗುಂಟೆಗೆ ಬಂದು ತಲುಪಿದ್ರು. ಊರಿನಲ್ಲಿ ಹಣ್ಣು ಕಾಯಿಗಳನ್ನು ಕೊಂಡುಕೊಂಡು ಮೊದಲು ಅವರು ಅಮರಗುಂಡದ ಮಲ್ಲಿಕಾರ್ಜುನ ಲಿಂಗದ ದರ್ಶನವನ್ನು ಪಡ್ಕೊಂಡು ನಂತರ ಮಠದ ಕಡೆಗೆ ಹೆಜ್ಜೆ ಹಾಕಿದ್ರು. ಅಲ್ಲಿ ಮಠದಲ್ಲಿ ನಕ್ಷತ್ರಗಳ ಮಧ್ಯದಲ್ಲಿ ಪೂರ್ಣಚಂದ್ರ ಯಾವ ರೀತಿ ಪ್ರಕಾಶಿಸ್ತಾನಲ್ಲ, ಅದೇ ರೀತಿ ಶಿಷ್ಯ ಸಮೂಹದ ಮಧ್ಯದಲ್ಲಿ ಪ್ರಕಾಶಿಸುತ್ತಿದ್ದಂಥ ಶ್ರೀ ಗಜದಂಡ ಗುರುಗಳ ದರ್ಶನ ಅವರಿಗೆ ದೊರೆಯಿತು. ಗುರುಗಳ ದರ್ಶನವಾಗುತ್ತಿದ್ದಂತೆ ಸಿದ್ಧರ ಹೃದಯ ಸಂತೋಷದಿಂದ ಅರಳಿತು. ಅವರು ಹರುಷದಿಂದ ಶ್ರೀ ಗುರು ಮಹಾರಾಜ್ ಕಿ ಜೈ ಅಂತ ಗುರುಗಳ ಪಾದಕ್ಕೆ ಎರಗಿಬಿಟ್ರು. ತಂದಿದ್ದ ಫಲಪುಷ್ಪಗಳು ಸದ್ಗುರುವಿನ ಮುಂದೆ ಅರ್ಪಿಸಿ ಅಷ್ಟಾಂಗಗಳ ನೆಲಕ್ಕೆ ತಾಗುವಂತೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು. ನಂತರ ಕೈ ಜೋಡಿಸಿ ವಿನಯ ಮತ್ತು ಭಕ್ತಿಯಿಂದ, ಗುರುವೇ, ತಂದೆ, ನನ್ನನ್ನು ಕಾಪಾಡು ಅಂದ್ರು. ಕಲ್ಪನೆ ಮಾಡಿಕೊಳ್ಳಿ, 7 ವರ್ಷದ ಬಾಲಕ ಇಷ್ಟು ಭಕ್ತಿಯಿಂದ ಗುರುಗಳೆದುರು ಕಣ್ಣು ಮುಚ್ಚಿ ಶಿರವಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ. ಗಜದಂಡ ಸ್ವಾಮಿಗಳು ಮತ್ತು ಶಿಷ್ಯರು ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಸಾಮಾನ್ಯನಲ್ಲ, ಸಣ್ಣ ಬಾಲಕ ಹಣ್ಣುಗಳನ್ನು ತಂದು ಭಕ್ತಿಯಿಂದ ಗಜದಂಡ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಸಿದ್ಧರ ಈ ವಿನಯ ಮತ್ತು ಭಕ್ತಿಯನ್ನು ಗಮನಿಸಿದಂತಹ ಸದ್ಗುರುಗಳು ಅವನನ್ನ ತೀಕ್ಷ್ಣವಾಗಿ ಗಮನಿಸಿ ಹೇಳಿದರು, ಬಾಲಕ, ನೀ ಯಾರ ಮಗ? ಎಲ್ಲಿಂದ ಬಂದಿ? ಇಲ್ಲಿ ಯಾಕೆ ಬಂದಿ ಅಂತ ಕೇಳಿದಾಗ ಸಿದ್ಧಾರೂಢರು ಉತ್ತರ ಕೊಡ್ತಾರೆ, ಗುರುನಾಥ, ನಾನು ಬಿದಿರಿ ಕೋಟೆಯಿಂದ ಬಂದೆನು. ನನ್ನ ತಂದೆ ಗುರುಶಾಂತಪ್ಪ ದುಃಖ ನಿವೃತ್ತಿ ಮತ್ತು ಪರಮಾನಂದದ ಪ್ರಾಪ್ತಿಗಾಗಿ ನಾನು ಇಲ್ಲಿ ಬಂದಿರುವೆನಂತ ಬಾಲಕನ ಬಾಯಿಂದ ಉತ್ತಮವಾದ ನುಡಿಗಳು ಬಂದವು. ಸಿದ್ಧರ ಮಾತು ಮತ್ತು ವೈರಾಗ್ಯವನ್ನು ಗಮನಿಸಿದಂಥ ಗುರುಗಳಿಗೆ ಈ ಬಾಲಕ ಸಾಮಾನ್ಯನಲ್ಲ,
ಆದರೂ ಈತನ ಅಧಿಕಾರವನ್ನು ಪರೀಕ್ಷಿಸಿ ತಿಳಿಯಬೇಕಂತ ಮನಸ್ಸವರಿಗೆ ಉಂಟಾಯಿತು. ಆಗ ಅವ್ರು ಹೇಳ್ತಾರೆ, ಹೌದಾ, ಹಾಗಾದರೆ ನೀನು ಇಲ್ಲಿಯೇ ಇದ್ದು ಸೇವೆ ಮಾಡುವಂತ ಆಜ್ಞೆಯನ್ನು ಮಾಡಿದರು. ಸಿದ್ಧರು ಆಯಿತು ಅಂದ್ಕೊಂಡು ಜೀವನದಲ್ಲೊಂದು ಅದ್ಭುತವಾದ ಗುರುಪರೀಕ್ಷೆ ಸಿದ್ಧರಿಗೆ ಇನ್ನು ಮುಂದೆ ಪ್ರಾರಂಭ ಆಗಿಬಿಡ್ತು. ಆಗಿರಲಿಲ್ಲ. ಯಾರಿಗೇ ಆಗಲಿ ಗುರುವಿನ ದರ್ಶನ, ಗುರುವಿನ ಜ್ಞಾನ ಬೇಗ ಸಿಗೋದಿಲ್ಲ. ಬಹಳ ಕಠಿಣವಾದಂಥ ಶ್ರಮ ಪಡಬೇಕಾಗ್ತದೆ. ಗುರುವಿನ ಆಶ್ರಯನ ಶಿರಸಾವಹಿಸಿದಂಥ ಸದ್ಗುರು ಸಿದ್ಧಾರೂಢರು, ಬಾಲಸಿದ್ಧರು ತನುಮನಗಳ ಪರಿವೆ ಇಲ್ಲದೆ ಹಗಲು ರಾತ್ರಿ ಎನ್ನದೆ ಮಠದ ಸೇವೆಯಲ್ಲಿ ತೊಡಗಿದ್ರು. ಮಠದ ಸೇವೆ ಅಂದರೆ ಮಠದಲ್ಲಿರ್ತಕ್ಕಂಥ ಕುದುರೆಗಳ ಚಾಕರಿ ಮಾಡ್ತಾ ಇದ್ರು. ಕುದುರೆಗಳ ಲದ್ದಿಯನ್ನು ಬಳಿಯುವುದು, ರಾಜಾಂಗಣದ ಕಸವನ್ನು ತೆಗೆಯುವುದು, ಮುಸುರೆ ಪಾತ್ರೆಗಳನ್ನು ತಿಕ್ಕಿ ತೊಳೆಯುವುದು, ಹೀಗೆ ಮಠದಲ್ಲಿ ಅವರಿಗೆ ವಹಿಸಲಾದಂಥ ಪ್ರತಿಯೊಂದು ಸೇವೆಯನ್ನು ಮಾಡ್ತಾ ಇದ್ರು. ಕಸ ಹುಡುಗೋದು, ಸ್ವಚ್ಛ ಮಾಡೋದು, ಮೇಲು ಕೀಳು ಎನ್ನದೆ ಎಲ್ಲವೂ ಉಚ್ಚ ನೀಚವೆನ್ನುವ ಭಾವನೆ ಅವರಿಗೆ ಇರಲೇ ಇಲ್ಲ. ಮಠದ ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ರು. ಸುಮ್ಮನೆ ಮಾಡ್ತಾ ಇರಲಿಲ್ಲ, ಅತಿ ಹರ್ಷದಿಂದ, ಸದ್ಭಾವದಿಂದ ಮತ್ತು ಗುರುಭಕ್ತಿಯಿಂದ ಪ್ರತಿಯೊಂದು ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಗುರುಗಳನ್ನ ಕಂಡ ತಕ್ಷಣ ಶಿರವಾಗಿ ನಮಸ್ಕರಿಸಿ ಸದಾ ಗುರುವಿನ ನಾಮವನ್ನು ಸ್ಮರಿಸ್ತಾ ಇದ್ರು. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಸಿದ್ಧರು, ಬಾಲಸಿದ್ಧರು, ಸಿದ್ಧಾರೂಢರು ಪೂರ್ತಿ ಇವರು 12 ವರ್ಷಗಳ ಕಾಲ ಅಹೋರಾತ್ರಿ ಗುರು ಸೇವೆಯಲ್ಲಿ ತತ್ಪರರಾಗಿದ್ರು. ಸಾಮಾನ್ಯವಾದ ಮಾತಲ್ಲ. ಸಿದ್ಧರ ಈ ಅಚಲ ಸೇವೆ ಮತ್ತು ನಿಸ್ವಾರ್ಥ ಗುರುಭಕ್ತಿಯನ್ನ ಸದ್ಗುರುಗಳು ಗಮನಿಸ್ತಾ ಇದ್ರು. 12 ವರ್ಷಗಳ ಕಾಲ ಕುದುರೆಯ ಲಾಯವನ್ನು ಸ್ವಚ್ಛ ಮಾಡುವುದು, ಲದ್ದಿಯನ್ನು ಬೆಳೆಯುವುದು, ಮಠದ ಕಸವನ್ನು ತೆಗೆಯುವುದು, ಪಾತ್ರೆಯನ್ನು ತಿಕ್ಕುವುದು, ಶಾಸ್ತ್ರಾಭ್ಯಾಸವಿಲ್ಲ, ಯಾವುದೇ ಇಲ್ಲ. ಕೇವಲ 12 ವರ್ಷಗಳ ಕಾಲ ಮಠದ ಸೇವೆ ಮಾಡ್ತಾ ಇದ್ರು. 12 ವರ್ಷಗಳ ಕಾಲ ಸಿದ್ಧರು ಸಲ್ಲಿಸಿದ ಸೇವೆಯನ್ನು ಕಂಡಂತ ಸದ್ಗುರುಗಳು ಗಜದಂಡ ಸ್ವಾಮಿಗಳು ಅವರ ನಿಜವಾದ ಅರ್ಹತೆಯನ್ನು ಅರಿತುಕೊಂಡು ಸಾಮಾನ್ಯನಲ್ಲ ಅಂತ ತಿಳ್ಕೊಂಡು ಅವರು ಆತನ ಶ್ರದ್ಧೆ ಮತ್ತು ಗುರುಭಕ್ತಿಯಿಂದ ಪ್ರಸನ್ನನಾಗ್ಬಿಟ್ರು. ಆಗ ಸಿದ್ಧರನ್ನ ತಮ್ಮ ಬಳಿಗೆ ಕರ್ಕೊಂಡು ಬಂದು ಅವರು ಸೇವೆಯನ್ನು ನಿಲ್ಲಿಸಿ, ಸಿದ್ಧ, ಇನ್ನು ನೀನು ಶಾಸ್ತ್ರದಲ್ಲಿ ಪ್ರವೃತ್ತನಾಗುವಂತ ಅಪ್ಪಣೆ ನೀಡಿದರು. ಇದು ಸಿದ್ಧರ ಜೀವನದಲ್ಲಿ ಮತ್ತೊಂದು ಮಹತ್ವದ ತಿರುವಾಗ್ಬಿಡ್ತು. 12 ವರ್ಷಗಳ ಕಾಲ ಸೇವೆ ಮಾಡಿ ಶಾಸ್ತ್ರದ ಅಧ್ಯಯನ ಕಡೆಗೆ ಅವರ ಜೀವನ ಪ್ರಾರಂಭವಾಯಿತು. ಗುರು ಸೇವೆಯ ಮೂಲಕ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದಂಥ ಸಿದ್ಧರು ಈಗ ಗುರುವಿನ ಆಜ್ಞೆಯಂತೆ ಶಾಸ್ತ್ರಾಧ್ಯಯನದ ಕಡೆಗೆ ತಿರುಗಿದ್ರು. ಗುರು ಹೇಳಿದ ಮಾತು, ಆಜ್ಞೆ ಅದನ್ನು ಪ್ರಶ್ನಿಸದೆ, ಯಾವುದೇ ಪ್ರಶ್ನೆ ಮಾಡಿಸದೆ ಪಾಲಿಸುವುದು ಸಿದ್ಧರ ಗುರುಭಕ್ತಿಯ ಮಹತ್ವವನ್ನು ತೋರಿಸ್ತದೆ. 12 ವರ್ಷಗಳ ಕಠಿಣ ಸೇವೆಯ ನಂತರವೂ ಸಿದ್ಧರು ತಮ್ಮ ಸೇವೆಯನ್ನು ದೊಡ್ಡ ಸಾಧನೆ ಅಂತ ಅವರು ಭಾವಿಸಲೇ ಇಲ್ಲ. ಗುರುವಿನ ಅಪ್ಪಣೆಗೆ ಅವರಿಗೆ ಮುಖ್ಯವಾಗಿತ್ತು. ಸರಳವಾದ ಜೀವನ, ಅಹಂ ಇರಲಿಲ್ಲ. ನಾನು ಜ್ಞಾನಿ, ನಾನು ಪಂಡಿತ ಅನ್ನುವಂಥ ಯಾವುದೇ ಅಹಂ ಅವರ ಹತ್ರ ಇರಲೇ ಇಲ್ಲ. ಹೀಗೆ ಸದ್ಗುರು ಗಜದಂಡ ಸ್ವಾಮಿಗಳ ಸಾನ್ನಿಧ್ಯವನ್ನು ಪಡೆದಂಥ ಬಾಲಸಿದ್ಧರು, ನಮ್ಮ ಸಿದ್ಧಾರೂಢರು 12 ವರ್ಷಗಳ ಕಾಲ ಅಹೋರಾತ್ರಿ ಕಠಿಣ ಗುರು ಸೇವೆಯನ್ನು ಸಲ್ಲಿಸಿದ್ರು. ತನುಮನಗಳಿಂದ ಮಾಡಿದ ಅವರ ನಿಸ್ವಾರ್ಥ ಸೇವೆಯ ಮೂಲಕ ಅವರು ಗುರುವಿನ ಸಂಪೂರ್ಣ ಕೃಪೆಗೆ ಪಾತ್ರರಾದರು. ಅವರ ಗುರುಭಕ್ತಿ, ವಿನಯ, ವೈರಾಗ್ಯ ಮತ್ತು ಸೇವಾಭಾವವು ಇಂದಿಗೂ ಸಾಧಕರಿಗೆ ಮಹತ್ತರವಾದ ಆದರ್ಶವಾಗಿದೆ. ನಾವು ನೋಡ್ತೀವಿ, ಸಾಮಾನ್ಯವಾಗಿ ಇಷ್ಟು 12 ವರ್ಷಗಳ ಕಾಲ ಕಠಿಣ ಪರಿಶ್ರಮವನ್ನು ಪಡೆಯುವರು ಇತ್ತೀಚಿನ ದಿನದಲ್ಲಿ ಸಿಗೋದು ಕಷ್ಟ. ಸದ್ಗುರುವಿನ ಕೃಪೆ ಪಡೆಯಲು ಕೇವಲ ಜ್ಞಾನವಷ್ಟೇ ಸಾಕಾಗುವುದಿಲ್ಲ. ವಿನಯ, ವೈರಾಗ್ಯ, ಶುದ್ಧಿ, ತಿತಿಕ್ಷೆ ಮತ್ತು ನಿಸ್ವಾರ್ಥ ಗುರು ಸೇವೆ ಎಷ್ಟು ಮುಖ್ಯ ಎಂಬುದು ಬಾಲಸಿದ್ಧರ ಜೀವನದಿಂದ ನಮಗೆ ತಿಳಿಯುತ್ತದೆ. ಇದರೊಂದಿಗೆ ಶ್ರೀ ಸಿದ್ಧಾರೂಢ ಭಾರತಿ ಅವರ 7ನೇ ಅಧ್ಯಾಯ ಸಂಪೂರ್ಣವಾಗುತ್ತದೆ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹುಬ್ಬಳ್ಳಿ ಸಿದ್ಧಾರೂಢ ಚರಿತ್ರೆ ಎಲ್ಲರಿಗೂ ತಿಳಿಯಬೇಕು ಅನ್ನೋ ಉದ್ದೇಶದಿಂದ ಯೂಟ್ಯೂಬ್ ಮುಖಾಂತರ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಹಾಕ್ತಾ ಇದ್ದೇನೆ. ತಾವು ಕೂಡ ಸಣ್ಣ ಸೇವೆಯನ್ನು ಮಾಡಬೇಕು. ಏನೆಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಾಧ್ಯವಾದಷ್ಟು ಜನರಿಗೆ ಸಿದ್ಧಾರೂಢರ ಎಲ್ಲ ಸದ್ಭಕ್ತರಿಗೂ ವಿಡಿಯೋ ಶೇರ್ ಮಾಡಿ ಅವರಿಗೂ ಸಿದ್ಧಾರೂಢ ಚರಿತ್ರೆಯನ್ನು ಕೇಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣು ಶರಣಾರ್ಥಿಗಳು.